ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಮೇಲೆ ಸಿದ್ಧರು ನಾಮಧಾರಕನನ್ನು ಕುರಿತು, ಎಲೈ ಶಿಷ್ಯನೇ, ನಿನಗೆ ಒಣಕಟ್ಟಿಗೆಯು ಚಿಗಿತು ಮರವಾದ ಒಂದು ಅಪೂರ್ವ ಕಥೆಯನ್ನು ಹೇಳುವೆನು ಕೇಳು. ಶ್ರೀ ಗುರುಗಳು ಗಾಣಗಾಪುರದಲ್ಲಿದ್ದಾಗ ಆಪಸ್ತಂಭ ಶಾಖೆಯ ಗಾರ್ಗ್ಯ ಗೋತ್ರದ ನರಹರಿ ಎಂಬ ಕುಷ್ಟಿ ಬ್ರಾಹ್ಮಣನು ಶ್ರೀಗುರುಗಳ ದರ್ಶನಕ್ಕೆ ಬಂದು ಭಕ್ತಿಯಿಂದ ಅವರಿಗೆ ವಂದಿಸಿ ಕೈಮುಗಿದು ನಿಂತುಕೊಂಡು ಬಹುರೀತಿಯಿಂದ ಸ್ತೋತ್ರ ಮಾಡ ಹತ್ತಿದನು. ಏನೆಂದರೆ, ಜಯ ಜಯ ಗುರುಮೂರ್ತಿಯೇ, ಭಕ್ತವತ್ಸಲನೇ, ಪರಂಜ್ಯೋತಿಯೇ, ಪರಮಪುರುಷನೇ, ಜಗದ್ಗುರುವೇ, ಸ್ವಾಮಿ, ನಾನು ತಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದೆನು. ಸ್ವಾಮಿ, ನಾನು ಈ ಜಗತ್ತಿನಲ್ಲಿ ಜನಿಸಿ ಕಲ್ಲಿನಂತೆ ನನ್ನ ಜನ್ಮವು ವ್ಯರ್ಥವಾಯಿತು. ಕುಷ್ಠರೋಗಿ ಎಂದು ಬ್ರಾಹ್ಮಣರು ನನ್ನನ್ನು ನಿಂದಿಸುವರು. ನಾನು ಯಜುರ್ವೇದವನ್ನು ಓದಿರುವೆನು. ನಾನು ಅಂಗಹೀನನೆಂದು ಯಾರೂ ನನ್ನನ್ನು ಊಟಕ್ಕೆ ಕರೆಯುವುದಿಲ್ಲ, ನಿಂದೆಯನ್ನು ಮಾಡುವರು. ಜನರು ಪ್ರಾತಃ ಕಾಲದಲ್ಲಿ ಎದ್ದು ನನ್ನ ಮುಖವನ್ನು ಸಹ ನೋಡುವುದಿಲ್ಲ. ಆದ್ದರಿಂದ ನನಗೆ ಬಹಳ ದುಃಖವಾಗಿರುವುದು. ಆದ್ದರಿಂದ ಸ್ವಾಮಿ, ಇನ್ನು ನನಗೆ ಜನ್ಮವು ಸಾಕಾಗಿದೆ. ನಾನು ಜನ್ಮಾಂತರದಲ್ಲಿ ಬಹಳ ಪಾಪ ಮಾಡಿದ್ದರಿಂದ ಈಗ ಬಹು ದುಃಖವನ್ನು ಅನುಭವಿಸುವೆನು. ಸ್ವಾಮಿ, ಇನ್ನು ಮೇಲೆ ನಾನು ಈ ದುಃಖವನ್ನು ಸಹಿಸಲಾರೆನು. ನಾನು ತಿರುಗುತ್ತಾ ಅನೇಕ ತೀರ್ಥಯಾತ್ರೆಗಳನ್ನು, ಅನೇಕ ವ್ರತಗಳನ್ನು, ಅನೇಕ ದೇವರ ಪೂಜೆಯನ್ನು ಮಾಡಿದೆನು. ಆದರೂ ನನ್ನ ಈ ವ್ಯಾಧಿಯು ಹೋಗಲಿಲ್ಲ. ಈಗ ಜಗದ್ಗುರುಗಳಾದ ತಮ್ಮ ದರ್ಶನಕ್ಕೆ ಬಂದಿರುವೆನು. ತಾವು ನನ್ನ ಮೇಲೆ ಕೃಪೆ ಮಾಡದಿದ್ದರೆ ನಾನು ಪ್ರಾಣ ಕೊಡಬೇಕೆಂದು ನಿಶ್ಚಯ ಮಾಡಿಕೊಂಡು ಬಂದಿರುವೆನು ಎಂದು ಹೇಳಿ ಅವನು ಒಳ್ಳೆಯ ನಿಶ್ಚಯದಿಂದಲೂ ಭಕ್ತಿಯಿಂದಲೂ ಕರುಣಾವಚನದಿಂದಲೂ ವಿನಯದಿಂದಲೂ ಶ್ರೀ ಗುರುಗಳಿಗೆ ನಮಸ್ಕರಿಸಿದನು. ಆಮೇಲೆ ಮತ್ತೆ ನಾನಾ ರೀತಿಯಿಂದ ಸ್ತುತಿಸಿ, ಸ್ವಾಮಿ, ಲೋಹಕ್ಕೆ ಸ್ಪರ್ಶ ಮಣಿಯು ತಾಕಲು ಅದು ಬಂಗಾರವಾಗುವಂತೆ ತಮ್ಮ ದರ್ಶನ ಹೊಂದಿದ ಮನುಷ್ಯನು ಪವಿತ್ರನಾಗುವನು. ಇದರಲ್ಲಿ ಏನೂ ಸಂಶಯವಿಲ್ಲ. ಅದರಂತೆ ಈಗ ನಾನು ತಮ್ಮ ದರ್ಶನಕ್ಕೆ ಬಂದಿರುವೆನು ಎಂದನು. ಎಲೈ ನಾಮಧಾರಕನೇ, ಭಕ್ತವತ್ಸಲರಾದ ಶ್ರೀ ಗುರುಗಳು ಈ ಪ್ರಕಾರ ಅವನ ಕರುಣಾ ವಚನವನ್ನು ಕೇಳಿ ಕೃಪೆಯಿಂದ ಅವನಿಗೆ ನಿರೋಪ ಕೊಡುವರು. ಅದನ್ನು ಹೇಳುವೆನು ಕೇಳು. ಎಲೈ ನರಹರಿಯೇ, ನೀನು ಪೂರ್ವದಲ್ಲಿ ಬಹಳ ಪಾಪ ಮಾಡಿ ಬಹು ದೋಷಿಯಾದದ್ದರಿಂದ ಈಗ ಕುಷ್ಠರೋಗಿಯಾಗಿರುವೆ. ಈಗ ಹೇಳು, ನಾವು ಹೇಳಿದಂತೆ ಏಕೋಭಾವದಿಂದ ನಡೆದರೆ ನಿನ್ನ ಪಾಪವೆಲ್ಲ ಹೋಗಿ ನಿನ್ನ ಶರೀರವು ಉತ್ತಮವಾಗುವುದು ಎಂದು ಹೇಳಿದರು. ಅಷ್ಟರಲ್ಲಿ ಆ ಮಠದ ಪೈಕಿ ಒಬ್ಬನು ಉರಿ ಹಚ್ಚಲಿಕ್ಕೆಂದು ಒಣಗಿದ ಒಂದು ಹತ್ತಿಯ ಅಂದರೆ ಔದುಂಬರದ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದನು. ಅದನ್ನು ಕಂಡು ಗುರುಗಳು, ಎಲೈ ನರಹರಿ ಬ್ರಾಹ್ಮಣನೇ, ನೀನು ಒಳ್ಳೆ ಭಕ್ತಿಯಿಂದ ತೀವ್ರವಾಗಿ ಈ ಕಟ್ಟಿಗೆಯನ್ನು ತೆಗೆದುಕೊಂಡು ತೀವ್ರ ಸಂಗಮಕ್ಕೆ ಹೋಗಿ ಸಂಗಮನಾಥನ ಪೂರ್ವ ಭಾಗದಲ್ಲಿರುವ ಭೀಮಾ ತೀರದಲ್ಲಿ ಇದನ್ನು ನೆಡು. ಆಮೇಲೆ ನೀನು ತೀವ್ರವಾಗಿ ಸಂಗಮದಲ್ಲಿ ಸ್ನಾನ ಮಾಡಿ ಮೊದಲು ಅಲ್ಲಿರುವ ಅಶ್ವತ್ಥವನ್ನು ಪೂಜಿಸಿ ಪುನಃ ಸಂಗಮದಲ್ಲಿ ಸ್ನಾನ ಮಾಡು. ಆಮೇಲೆ ಎರಡೂ ಕೈಗಳಿಂದ 2 ಕಲಶಗಳ ತುಂಬ ನೀರು ತಂದು ಭಕ್ತಿಯಿಂದ ಈ ಒಣಕಟ್ಟಿಗೆಗೆ 3 ಸಾರೆ ಸ್ನಾನ ಮಾಡಿಸು. ಅದರಂತೆ ಪ್ರತಿದಿನವೂ ಮಾಡು. ಆ ಒಣಕಟ್ಟಿಗೆಯು ಯಾವಾಗ ಚಿಗುರುವುದೋ ಆಗ ನಿನ್ನ ಪಾಪವೆಲ್ಲ ಹೋಗಿ ನಿನ್ನ ದೇಹವು ದಿವ್ಯವಾಗುವುದು ಎಂದು ಶ್ರೀ ಗುರುಗಳು ಅವನಿಗೆ ಆಜ್ಞೆ ಮಾಡಿದರು. ಆಗ ನರಹರಿಯು ಅವರ ಮಾತಿನಲ್ಲಿ ವಿಶ್ವಾಸ ಹೊಂದಿ ಕೂಡಲೇ ಓಡುತ್ತಾ ಆ ಕಟ್ಟಿಗೆಯ ಹತ್ತಿರ ಹೋಗಿ ಅದನ್ನು ಎತ್ತಿ ತಲೆಯ ಮೇಲಿಟ್ಟುಕೊಂಡು ತೀವ್ರವಾಗಿ ಸಂಗಮಕ್ಕೆ ಹೋಗಿ ಸಂಗಮೇಶ್ವರನ ಎದುರಿಗಿರುವ ಭೀಮಾ ತೀರದಲ್ಲಿ ಅದನ್ನು ನೆಟ್ಟನು. ಆಮೇಲೆ ಅವನು ಶ್ರೀ ಗುರುಗಳ ಆಜ್ಞೆಯಂತೆ ನಿತ್ಯವೂ ಒಳ್ಳೆ ಭಕ್ತಿ ಭಾವದಿಂದಲೂ ಉಪವಾಸದಿಂದಲೂ 2 ಕಲಶಗಳ ತುಂಬ ನೀರು ತಂದು ಆ ಕಟ್ಟಿಗೆಗೆ ಹಾಕುತ್ತಾ ಬಂದನು. ಈ ಪ್ರಕಾರ ಅವನು ಉಪವಾಸದಿಂದಿದ್ದು ಭಕ್ತಿಯಿಂದ 7 ದಿವಸಗಳವರೆಗೆ ಮಾಡಿದನು. ಆಗ ಅಲ್ಲಿಗೆ ಬಂದ ಎಲ್ಲ ಜನರು ಅವನ ಆಚರಣೆಯನ್ನು ಕಂಡು ಅವನಿಗೆ ಗುರುಗಳ ಆಜ್ಞೆಯ ಲಕ್ಷಣವನ್ನು ಸ್ಪಷ್ಟ ಮಾಡಿ ಹೇಳುತ್ತಿದ್ದರು. ಏನೆಂದರೆ, ಎಲೈ ಬ್ರಾಹ್ಮಣನೇ,
ನಿನಗೇನಾಗಿದೆ? ಈ ಒಣಕಟ್ಟಿಗೆಯನ್ನೇಕೆ ನೆಟ್ಟಿರುವೆ? ಹೀಗೆ ನೀರು ಹಾಕುವುದರಿಂದ ಅದು ಚಿಗುರುವುದೆಂದು ತಿಳಿದಿರುವೆಯಾ? ಇದರಿಂದ ನಿನಗೇನು ಲಾಭವಾಗುತ್ತದೆ? ನೀನು ಈ ಒಣಕಟ್ಟಿಗೆಯನ್ನು ಚಿಗುರಿಸುವ ಪ್ರಯತ್ನವನ್ನೇಕೆ ಮಾಡುತ್ತಿರುವೆ? ಈ ಭೂಮಿಯಲ್ಲಿ ಒಣಕಟ್ಟಿಗೆಯು ಶ್ರೀಗುರುಗಳ ಇಚ್ಛೆಯು ನಿನಗೆ ಎಂದಿಗೂ ತಿಳಿಯಲಿಲ್ಲ. ಕೃಪಾಸಾಗರರಾದ ಶ್ರೀಗುರುಗಳು ತಮ್ಮ ನಿಜ ಭಕ್ತರಿಗೆ ವರವನ್ನು ಕೊಡುತ್ತಾರೆ. ಅವರ ಕೃಪೆಯು ಅಗಾಧವಾದದ್ದು. ಎಲ್ಲರ ಮೇಲೆಯೂ ಕೃಪೆ ಮಾಡುವರು. ಅವರು ಬಂದ ಭಕ್ತರ ನಿಸ್ಸೀಮ ಭಕ್ತಿಯನ್ನು ನೋಡಿ ಅವರ ಮೇಲೆ ಕೃಪೆ ಮಾಡಿ ಅವರಿಗೆ ಬೇಕಾದ ವರಗಳನ್ನು ಕೊಟ್ಟು ಅವರ ಕಾರ್ಯ ಮಾಡಿಕೊಡುತ್ತಾರೆ. ಆದರೆ ಎಲೈ ಬ್ರಾಹ್ಮಣನೇ, ಈಗ ನಿನ್ನ ಪಾಪಕ್ಕೆ ಏನೂ ಪ್ರಾಯಶ್ಚಿತ್ತವಿಲ್ಲವೆಂದು ತಿಳಿದು ಶ್ರೀಗುರುಗಳು ನಿನಗೆ ಈ ಒಣಕಟ್ಟಿಗೆಯನ್ನು ಕೊಟ್ಟು ಸೇವಿಸಲಿಕ್ಕೆ ಹೇಳಿರುವರು. ಗುರುಗಳ ಅಪ್ಪಣೆಯೆಂದು ಸುಮ್ಮನೆ ಏಕೆ ಕಷ್ಟಪಡುತ್ತೀ ಎಂದರು. ಅವರ ಮಾತು ಕೇಳಿ ನರಹರಿಯು ಅವರಿಗೆ ಕೈಮುಗಿದು, ಅಯ್ಯ ಬ್ರಾಹ್ಮಣರೇ, ನನಗೆ ಗುರುವಚನವೇ ಕಾಮಧೇನುವಾಗಿದೆ. ಅವರ ವಾಕ್ಯವು ಅನ್ಯಥಾ ವ್ಯರ್ಥ ಹೇಗಾದೀತು? ಶ್ರೀ ಗುರುಗಳು ಸತ್ಯ ಸಂಕಲ್ಪರಾಗಿದ್ದಾರೆ. ಕಾರಣ ಅವರ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಸತ್ಯವಾಗಿ ಒಣಕಟ್ಟಿಗೆಯು ಚಿಗುರಿ ಮರವಾಗುವುದೆಂದು ನಾನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿರುವೆನು. ಗುರುವಾಕ್ಯವು ಎಂದೂ ಅಸತ್ಯವಾಗುವುದಿಲ್ಲವೆಂದು ನನ್ನ ಮನಸ್ಸಿನ ನಿಶ್ಚಯವಿದೆ. ನನಗೆ ಗುರುವಾಕ್ಯವೇ ಪ್ರಮಾಣವು. ಇದಕ್ಕಾಗಿ ನಾನು ಪ್ರಾಣವನ್ನಾದರೂ ಬಿಡುವೆನು ಎಂದು ಹೇಳಿ ಬ್ರಾಹ್ಮಣನು ಮೊದಲಿನಂತೆ ಭಕ್ತಿಯಿಂದ ಆ ಒಣಕಟ್ಟಿಗೆಯನ್ನು ಸೇವಿಸಹತ್ತಿದನು. ಆಮೇಲೆ ಶಿಷ್ಯರು ಬಂದು ಶ್ರೀ ಗುರುಗಳನ್ನು ಕುರಿತು, ಸ್ವಾಮಿ, ತಾವು ಆ ನರಹರಿ ಬ್ರಾಹ್ಮಣನಿಗೆ ಒಣಕಟ್ಟಿಗೆಯನ್ನು ಕೊಟ್ಟು ಅದನ್ನು ಆರಾಧಿಸೆಂದು ಹೇಳಿರುವಿರಿ. ಅವನು ತಮ್ಮ ಮಾತಿನಲ್ಲಿ ವಿಶ್ವಾಸವಿಟ್ಟು ಒಂದೇ ಮನಸ್ಸಿನ ಭಕ್ತಿಯಿಂದಲೂ ಉಪವಾಸದಿಂದಲೂ 7 ದಿವಸಗಳವರೆಗೆ ಆ ಕಟ್ಟಿಗೆಯನ್ನು ಸೇವಿಸುತ್ತಿರುವನು. ನಾವು ಅವನನ್ನು ಕುರಿತು, ಏ ಬ್ರಾಹ್ಮಣ, ಮೂರ್ಖತನದಿಂದ ಈ ಕಟ್ಟಿಗೆಯನ್ನು ಯಾಕೆ ಸೇವಿಸುತ್ತೀ ಎಂದು ಅನೇಕ ಹಿತದ ಮಾತುಗಳನ್ನು ಹೇಳಿದೆವು. ಆದರೆ ಅವನು ಆ ನಮ್ಮ ಮಾತನ್ನು ಕೇಳದೆ, ಆ ಕಟ್ಟಿಗೆಯ ಹೊರತು ನನಗೆ ಗತಿಯಿಲ್ಲ, ಗುರುವಾಕ್ಯವೇ ನನಗೆ ಕಾರಣವು, ಅವರ ವಾಕ್ಯದಂತೆ ನಾನು ಸೇವಿಸುತ್ತಿರುವೆನು, ಅವರು ತಮ್ಮ ಮಾತನ್ನು ಸತ್ಯವಾಗಿ ಮಾಡೇ ಮಾಡುವರು ಎಂದು ಅವನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಒಣ ಕಟ್ಟಿಗೆಯನ್ನೇ ಸೇವಿಸುತ್ತಿರುವನು. 7 ದಿವಸವಾದರೂ ಅವನು ನೀರು ಸಹ ಕುಡಿದಿಲ್ಲ ಎಂದು ಭಿನ್ನವಿಸಿದರು. ಈ ಪ್ರಕಾರ ಆ ಶಿಷ್ಯರ ಮಾತು ಕೇಳಿ ಶ್ರೀ ಗುರುಗಳು, ಎಲೈ ಶಿಷ್ಯರೇ, ಯಾವ ಭಕ್ತನ ಅಂತಃಕರಣ ಶುದ್ಧಿಯು ಹೇಗಿರುವುದು ಹಾಗೆ ಅವನಿಗೆ ಸಿದ್ಧಿಯಾಗುವುದು. ಸಚ್ಶಿಷ್ಯನಿಗೆ ಗುರುವಾಕ್ಯವೇ ಕಾರಣವು, ಅದು ಎಂದೂ ವ್ಯರ್ಥವಾಗುವುದಿಲ್ಲ. ಭಕ್ತನ ಮನಸ್ಸಿನಲ್ಲಿ ಭಕ್ತಿಯು ಹೆಚ್ಚೆಚ್ಚಾದಷ್ಟು ತೀವ್ರವಾಗಿ ಸಿದ್ಧಿಯಾಗುವುದು. ಆದ ಕಾರಣ ಗುರುಭಕ್ತಿಯ ವಿಷಯವಾಗಿ ಸೂತರು ಋಷಿಗಳಿಗೆ ಹೇಳಿದ ಸ್ಕಂದ ಪುರಾಣದಲ್ಲಿಯ ಒಂದು ಕಥೆಯನ್ನು ನಿಮಗೆ ಹೇಳುವೆನು. ಏಕಚಿತ್ತದಿಂದ ಕೇಳಿರಿ. ಒಂದಾನೊಂದು ದಿವಸ ನೈಮಿಷಾರಣ್ಯದಲ್ಲಿ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಗುರುಭಕ್ತಿಯ ಪ್ರಕಾರವನ್ನು ಕೇಳಿದರು. ಆಗ ಸೂತನು ಸವಿಸ್ತಾರವಾಗಿ ಹೇಳಿದನು. ಅದನ್ನೇ ನಾನು ಹೇಳುವೆನು, ಕೇಳು. ಆಗ ಸೂತನು, ಎಲೆ ಋಷಿಗಳೇ, ಕೇಳಿರಿ. ಈ ಭವಸಾಗರವನ್ನು ದಾಟಲಿಕ್ಕೆ ಗುರುಭಕ್ತಿಯೇ ಮುಖ್ಯ ಕಾರಣವಾಗಿರುತ್ತದೆ. ಅದಕ್ಕೆ ಬೇರೆ ಉಪಾಯವೇ ಇಲ್ಲ. ಒಮ್ಮೆ ಒಬ್ಬರನ್ನು ಗುರುಗಳೆಂದು ತಿಳಿದು ಬಳಿಕ ಕೆಲವು ದಿವಸದ ಮೇಲೆ ಇವನು ಅಯೋಗ್ಯನು ಅಥವಾ ಜ್ಞಾನವಂತನು ಎಂದು ಅವರ ಅಂತವನ್ನು ನೋಡಬಾರದು. ಆ ಗುರುಮೂರ್ತಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಒಂದೇ ಮನಸ್ಸಿನ ಭಕ್ತಿಯಿಂದ ಅವರ ಸೇವೆ ಮಾಡಬೇಕು. ಗುರುಗಳಲ್ಲಿ ದೃಢ ಭಕ್ತಿ ಇದ್ದವರಿಗೆ ಮಾತ್ರ ಸರ್ವ ಧರ್ಮಗಳು ಸಾಧಿಸುವವು. ಇದರಲ್ಲಿ ಏನೂ ಸಂದೇಹವಿಲ್ಲ. ಮನಸ್ಸಿನಲ್ಲಿ ಸಂಶಯವನ್ನು ಹಿಡಿಯದೆ ಭಕ್ತಿಯಿಂದ ಮಾತ್ರ ಸೇವಿಸಬೇಕು. ಗುರುವನ್ನು ಮಾಡಿಕೊಳ್ಳುವ ಮುಂಚೆಯೇ ಅಂದರೆ ಗುರುವನ್ನು ಹೊಂದುವ ಮುಂಚೆ ಪೂರ್ಣ ವಿಚಾರ ಮಾಡಿ ಒಬ್ಬರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಬೇಕು. ಆಮೇಲೆ ತನ್ನ ಗುರುವು ಮನುಷ್ಯನೆಂದೆನ್ನದೆ ಮತ್ತು ಅವನ ಗುಣದೋಷಗಳನ್ನು ಎಣಿಸದೆ ಅವರೇ ಈಶ್ವರನು, ತ್ರೈಮೂರ್ತಿ ಸ್ವರೂಪನು ಎಂದು ತಿಳಿಯಬೇಕು. ಯಾರು ಈ ಪ್ರಕಾರವಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಶ್ರೀ ಗುರುಚರಣವನ್ನು ಸೇವಿಸುವರೋ ಅವರಿಗೆ ಶೂಲಪಾಣಿಯಾದ ಶ್ರೀ ಶಂಕರನು ಕೂಡಲೇ ಪ್ರಸನ್ನನಾಗುವನು. ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶಿ ಭಾವನಾಂ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ. ಮಂತ್ರ, ತೀರ್ಥ, ಬ್ರಾಹ್ಮಣ, ದೇವರು, ಜೊಯ್ಸ, ವೈದ್ಯ, ಗುರು ಇವರಲ್ಲಿ ಯಾವ ರೀತಿಯಾದ ಭಾವನೆಯನ್ನು ಮಾಡುವರೋ ಆ ಪ್ರಕಾರವೇ ಸಿದ್ಧಿಯಾಗುವುದು. ಎಲೈ ಋಷಿಗಳೇ, ಗುರುಭಕ್ತಿ ಎಂಬುವುದು ಯಾವ ಪ್ರಕಾರವಾಗಿರುತ್ತದೆಂಬುದು ಎಂಬುದರ ಬಗ್ಗೆ ನಿಮಗೆ ದೃಷ್ಟಾಂತ ರೂಪವಾಗಿ
ಒಂದು ಅಪೂರ್ವ ಕಥೆಯನ್ನು ಹೇಳುವೆನು ಕೇಳಿರಿ. ಪೂರ್ವದಲ್ಲಿ ಪಾಂಚಾಲ ನಗರದಲ್ಲಿ ಸಿಂಹಕೇತು ಎಂಬ ಒಬ್ಬ ರಾಜನಿದ್ದನು. ಅವನಿಗೆ ಧನಂಜಯನೆಂಬ ಒಬ್ಬ ಮಗನಿದ್ದನು. ಒಂದು ದಿವಸ ಆ ರಾಜಪುತ್ರನು ಬೇಟೆಯಾಡುವುದಕ್ಕಾಗಿ ಸಂಗಡ ಒಬ್ಬ ಬಿಲ್ಲರ ಹುಡುಗನನ್ನು ಕರೆದುಕೊಂಡು ಮನುಷ್ಯ ಸಂಚಾರವು ನೀರು ಇಲ್ಲದಂತ ಒಂದು ಅರಣ್ಯಕ್ಕೆ ಹೋದನು. ಈ ಪ್ರಕಾರ ಆ ರಾಜಪುತ್ರನು ಬಿಲ್ಲರ ಹುಡುಗನೊಡನೆ ತಿರುಗಾಡುತ್ತಾ ಬಹು ಶ್ರಮವನ್ನು ಹೊಂದಿ ಬಹಳ ನೀರಡಿಸಿದನು. ಆ ಅರಣ್ಯದಲ್ಲಿ ಶಬರ ಸುತನು ತಿರುಗಾಡುತ್ತಿರುವಾಗ ಅಕಸ್ಮಾತ್ತಾಗಿ ಒಂದು ಜೀರ್ಣವಾದ ಶಿವಾಲಯವನ್ನು ಕಂಡನು. ಅಲ್ಲಿ ಒಂದು ಭಿನ್ನವಾದ ಶಿವಲಿಂಗವು ಭೂಮಿಯಲ್ಲಿ ಬಿದ್ದಿತ್ತು. ಆ ಶಬರನು ಅದನ್ನು ತೆಗೆದುಕೊಂಡು ಈ ಲಿಂಗವು ಉತ್ತಮವಿದೆ ಎಂದು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಒಳ್ಳೆ ಹರ್ಷದಿಂದ ನೋಡುತ್ತಿದ್ದನು. ಆ ವೇಳೆಯಲ್ಲಿ ಆ ರಾಜಪುತ್ರನು ಅವನ ಹತ್ತಿರ ಬಂದು, ಎಲೈ ಭಿಲ್ಲನೆ, ಈ ಭಿನ್ನ ಲಿಂಗವನ್ನು ತೆಗೆದುಕೊಂಡು ಏನು ಮಾಡುತ್ತಿರುವೆ? ಈ ಭೂಮಿಯಲ್ಲಿ ಲಿಂಗಾಕಾರವಾದ ಅನೇಕ ಕಲ್ಲುಗಳು ಬಿದ್ದಿರುತ್ತವೆ ಎಂದನು. ಆ ರಾಜಪುತ್ರನ ಮಾತು ಕೇಳಿ ಶಬರನು, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಲಿಂಗ ಪೂಜೆ ಮಾಡಬೇಕೆಂಬ ಇಚ್ಛೆಯು ಬಹಳವಿದೆ, ಕಾರಣ ಇದನ್ನು ತೆಗೆದುಕೊಂಡೆನು ಎಂದು ಹೇಳಿದನು. ಅವನ ಮಾತು ಕೇಳಿ ರಾಜಪುತ್ರನು ನಕ್ಕು, ಎಲೈ ಶಬರನೆ, ಸತ್ಯವಾಗಿ ಈ ಲಿಂಗವು ಒಳ್ಳೆಯದಿದೆ, ಒಂದೇ ಮನಸ್ಸಿನಿಂದ ಇದನ್ನು ಪೂಜೆ ಮಾಡು ಎಂದನು. ಆಗ ಆ ಶಬರನು ಅವನಿಗೆ ಕೈಮುಗಿದು, ಸ್ವಾಮಿ, ನೀವೇ ನನ್ನ ಗುರುಗಳು, ನಾನು ಶಬರ ಜಾತಿಯವನು, ನನಗೆ ಪೂಜಾ ವಿಧಾನವು ಗೊತ್ತಿಲ್ಲ, ಆದ್ದರಿಂದ ನಾನು ಈ ಲಿಂಗವನ್ನು ಯಾವ ವಿಧಿಯಿಂದ ಪೂಜೆ ಮಾಡಬೇಕೆಂಬುದನ್ನು ನೀವು ನನಗೆ ವಿಸ್ತಾರವಾಗಿ ಹೇಳಬೇಕು ಎಂದು ಬೇಡಿಕೊಂಡನು. ಆಗ ಆ ರಾಜಪುತ್ರನು, ಲೈ ಶಬರನೆ, ಈ ಲಿಂಗವನ್ನು ಈಗ ನೀನು ಮನೆಗೆ ತೆಗೆದುಕೊಂಡು ಹೋಗಿ ಒಂದು ಶುದ್ಧವಾದ ಸ್ಥಳದಲ್ಲಿಡು. ಆಮೇಲೆ ನೀವು ದಂಪತಿಗಳಿಬ್ಬರು ಶುಚಿರ್ಭೂತರಾಗಿ ಮನಸ್ಸಿನಲ್ಲಿ ಈ ಲಿಂಗವೇ ಪಾರ್ವತೀಪತಿಯಾದ ಶ್ರೀ ಶಂಕರನೆಂದೇ ನಿಶ್ಚಯವಾಗಿ ತಿಳಿದು, ಶುಚಿರ್ಭೂತರಾಗಿ ಮನಸ್ಸಿನಲ್ಲಿ ಈ ಲಿಂಗವೇ ಪಾರ್ವತೀಪತಿಯಾದ ಶಂಕರನೆಂದು ನಿಶ್ಚಯವಾಗಿ ತಿಳಿದು ಪೂಜಿಸಿ, ನಾನಾ ಪ್ರಕಾರದ ಪತ್ರ ಪುಷ್ಪಗಳನ್ನೇರಿಸಿ ಧೂಪ ದೀಪಗಳನ್ನು ಮಾಡಿ ಬಳಿಕ ಪ್ರತಿನಿತ್ಯ ಸ್ಮಶಾನದಿಂದ ತಂದಂತಹ ಚಿತಾಭಸ್ಮವನ್ನು ಮತ್ತು ನೀವು ದಿನಾಲೂ ಊಟ ಮಾಡುವ ಪದಾರ್ಥಗಳನ್ನು ಯೋಗ್ಯ ರೀತಿಯಿಂದ ನೈವೇದ್ಯ ಮಾಡಬೇಕು. ಆಮೇಲೆ ಮಂಗಳಾರತಿ ಮೊದಲಾದದ್ದನ್ನು ಮಾಡಿ ನೀವಿಬ್ಬರು ಆ ನೈವೇದ್ಯವನ್ನು ಭಕ್ಷಣ ಮಾಡಬೇಕು. ಈ ಪ್ರಕಾರ ಈ ಲಿಂಗ ಪೂಜಾ ವಿಧಾನವಿರುತ್ತದೆ ಎಂದು ಹೇಳಿದರು. ಈ ಪ್ರಕಾರ ಆ ರಾಜಪುತ್ರನೇ ಅವನ ಗುರುವಾದನು. ಆ ಶಬರನಾದರೋ ಮನಸ್ಸಿನಲ್ಲಿ ವಿಶ್ವಾಸವನ್ನು ಹೊಂದಿ ಇವನೇ ನನ್ನ ಗುರುವೆಂದು ನಿಶ್ಚಯ ಮಾಡಿದನು. ಆಮೇಲೆ ಆ ಶಬರನು ಆ ಲಿಂಗವನ್ನು ಸಂತೋಷದಿಂದ ಮನೆಗೆ ಒಯ್ದು ಒಳ್ಳೆ ಕೌತುಕದಿಂದ ಅದನ್ನು ತನ್ನ ಹೆಂಡತಿಗೆ ತೋರಿಸಿ, ಪ್ರಿಯೆ, ನನಗೆ ಈ ಲಿಂಗವು ಪ್ರಸನ್ನವಾಯಿತು. ಗುರುಗಳು ಹೇಳಿದಂತೆ ನಾನು ಇದನ್ನು ನಿತ್ಯ ಏಕಚಿತ್ತದಿಂದ ಪೂಜಿಸುವೆನು ಎಂದು ಅದನ್ನು ಶುದ್ಧ ಸ್ಥಳದಲ್ಲಿಟ್ಟು ಏಕಚಿತ್ತದಿಂದ ಪೂಜಿಸುತ್ತಾ ಪ್ರೀತಿಯಿಂದ ನಿತ್ಯವೂ ಚಿತಾಭಸ್ಮವನ್ನು ತಂದು ನೈವೇದ್ಯ ಮಾಡುತ್ತಿದ್ದನು. ಈ ಪ್ರಕಾರ ಅವನು ಕೆಲವು ದಿವಸ ಪೂಜೆ ಮಾಡುತ್ತಿರಲು ಒಂದು ದಿವಸ ಅವನಿಗೆ ಆ ಊರಲ್ಲಿ ಚಿತಾಭಸ್ಮವು ಸಿಗಲಿಲ್ಲ. ಮತ್ತೆ ಅನೇಕ ಕಡೆ ತಿರುಗಾಡಿದರೂ ಎಲ್ಲಿಯೂ ಸಿಗಲಿಲ್ಲ. ಆಗ ಅವನು ಆ ದಿನ ಚಿತಾಭಸ್ಮವು ಸಿಗಲಿಲ್ಲವೆಂದು ಚಿಂತೆಯಿಂದ ಮನೆಗೆ ಬಂದನು. ಹಾಗೆಯೇ ಚಿಂತಿಸುತ್ತಾ ಹೆಂಡತಿಯನ್ನು ಕುರಿತು, ಪ್ರಿಯೆ, ಈ ದಿನ ಶಂಕರನ ನೈವೇದ್ಯಕ್ಕೆ ಈ ಊರಲ್ಲಿ ಎಲ್ಲಿಯೂ ಚಿತಾಭಸ್ಮವು ಸಿಗಲಿಲ್ಲ. 10 ದಿಕ್ಕುಗಳನ್ನು ತಿರುಗಾಡಿ ಹುಡುಕಿ ಬಂದೆ, ಎಲ್ಲಿಯೂ ಸಿಗಲಿಲ್ಲ. ಅಂದ ಮೇಲೆ ಈ ದಿವಸ ಶಿವಪೂಜೆಯು ನಿಂತಿತು. ಈಗ ಏನು ಮಾಡಲಿ ಹೇಳು? ಈಗ ನಾನು ಪ್ರಾಣವನ್ನು ಬಿಡುವೆನು. ಗುರುಗಳು ಹೇಳಿದ ವಿಧಾನದಂತೆ ಶಿವಪೂಜೆಯನ್ನು ಮಾಡಬೇಕು. ಹಾಗೆ ಮಾಡದಿದ್ದರೆ ಎಲ್ಲವೂ ವ್ಯರ್ಥವಾಗುವುದು. ಗುರುವಾಕ್ಯವನ್ನು ಯಾರು ಪಾಲಿಸುವುದಿಲ್ಲವೋ ಅವರು ಘೋರವಾದ ನರಕವನ್ನು ಹೊಂದುವರು ಮತ್ತು ಅವನ ಪಾಪವು ಹೋಗದೆ ಅವನು ಸದಾ ದರಿದ್ರನಾಗಿರುವನು. ಮುಂದೆ ಅವನು ಅಧೋಗತಿಯನ್ನು ಹೊಂದಿ ಅಖಂಡ ನರಕದಲ್ಲಿರುವನು. ಯಾರು ನಿಶ್ಚಯವಾಗಿ ಗುರುಭಕ್ತಿಯನ್ನು ಮಾಡುತ್ತಾರೋ ಅವರು ಈ ಭವಸಾಗರವನ್ನು ದಾಟುವರು ಎಂದು 4 ವೇದಗಳು, 6 ಶಾಸ್ತ್ರ, 18 ಪುರಾಣಗಳು ಹೇಳುವವು. ಆದ್ದರಿಂದ ಎಲೈ ಪ್ರಿಯೆ, ಕೇಳು, ಇನ್ನು ನಾನು ಪ್ರಾಣವನ್ನು ಬಿಡುವೆನು ಎಂದನು. ಈ ಪ್ರಕಾರವಾದ ಪತಿಯ ಮಾತು ಕೇಳಿ ಶಬರ ಪತ್ನಿಯು ನಕ್ಕು, ಪ್ರಿಯರೇ, ನೀವು ಇಷ್ಟೇಕೆ ಚಿಂತೆ ಮಾಡುತ್ತೀರಿ? ತಮಗೆ ನಾನು ಚಿತಾಭಸ್ಮವನ್ನು ಕೊಡುವೆನು. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಕಟ್ಟಿಗೆಗಳು ಇವೆ. ನನ್ನನ್ನು ಮನೆಯೊಳಗೆ ಹಾಕಿ ಮನೆಗೆ ತೀವ್ರವಾಗಿ ಬೆಂಕಿಯನ್ನು ಹಚ್ಚಿ ನನ್ನನ್ನು ಸುಟ್ಟು ಬಿಡಿರಿ. ಅದರಿಂದ ಚಿತಾಭಸ್ಮವು ಬರುವುದು. ಆಮೇಲೆ ನೀವು ಆನಂದದಿಂದ ಆ ಚಿತಾಭಸ್ಮವನ್ನು ಈಶ್ವರನಿಗೆ ನೈವೇದ್ಯ ಮಾಡಿರಿ. ಈ ಮಾತು ನಾನು ಒಳ್ಳೆ ಸಂತೋಷದಿಂದಲೇ ಹೇಳುವೆನು. ನೀವು ವ್ರತಭಂಗವನ್ನು ಮಾತ್ರ ಮಾಡಬೇಡಿರಿ.
ಯಾವಾಗಾದರೂ ಈ ದೇಹಕ್ಕೆ ನಾಶವು ಇದ್ದೇ ಇರುತ್ತದೆ. ಈ ಕಾರ್ಯಕ್ಕಾದರೂ ನಾನು ನನ್ನ ದೇಹವನ್ನು ಸಮರ್ಪಿಸುವೆನು ಎಂದು ಹೇಳಿದಳು. ಹೆಂಡತಿಯ ಮಾತು ಕೇಳಿ ಶಬರನು ಮನಸ್ಸಿನಲ್ಲಿ ಖಿನ್ನನಾಗಿ, ಎಲೈ ಪ್ರಾಣೇಶ್ವರಿಯೇ, ನಾನು ನಿನ್ನ ಪ್ರಾಣವನ್ನು ಹೇಗೆ ತೆಗೆದುಕೊಳ್ಳಲಿ? ನೀನು ರತಿಯಂತೆ ಸುಂದರಿಯಾಗಿ ಇನ್ನೂ ಚಿಕ್ಕವಳಿರುವೆ. ನೀನು ಈ ಸಂಸಾರದಲ್ಲಿ ಬಂದು ಇನ್ನೂ 2 ಮಕ್ಕಳ ಮರಿಗಳ ಸುಖವನ್ನು ಹೊಂದಲಿಲ್ಲ. ನೀನು ಸಂಸಾರ ಸುಖವನ್ನು ಕಂಡಿಲ್ಲ. ನಿನ್ನ ತಂದಾಯಿ ತಂದೆಗಳು ನನಗೆ ನಿನ್ನ ಪ್ರಾಣ ಪ್ರಿಯಳನ್ನು ಒಳ್ಳೆ ರೀತಿಯಿಂದ ರಕ್ಷಿಸೆಂದು ನಿನ್ನನ್ನು ನನ್ನ ಸ್ವಾಧೀನ ಮಾಡಿದ್ದಾರೆ. ಆದ್ದರಿಂದ ನಿನ್ನನ್ನು ಕೊಲ್ಲಲಿಕ್ಕೆ ನನ್ನ ಮನಸ್ಸಿಲ್ಲ. ಚಂದ್ರ ಸೂರ್ಯರ ಸಾಕ್ಷಿಯಾಗಿ ನಾನು ನಿನ್ನನ್ನು ಸಂತೋಷದಿಂದ ಲಗ್ನ ಮಾಡಿಕೊಂಡು ನಿನ್ನನ್ನು ಚೆನ್ನಾಗಿ ರಕ್ಷಿಸುವೆನೆಂದು ನಿನ್ನ ತಾಯಿ ತಂದೆಗಳಿಗೆ ಹೇಳಿ ಒಳ್ಳೆ ಹರ್ಷದಿಂದ ನಿನ್ನನ್ನು ಮನೆಗೆ ಕರೆದುಕೊಂಡು ಬಂದೆನು. ಪ್ರಿಯೇ, ಇಂಥ ನಿನ್ನನ್ನು ನಾನು ಈಗ ದಹನ ಮಾಡಿದರೆ ಸ್ತ್ರೀ ಹತ್ಯೆ ಮೊದಲಾದ ಅಸಂಖ್ಯ ಪಾಪಗಳು ಘಟಿಸುವವು. ಹೇಗೆ ಮಾಡಲಿ ಹೇಳು? ನೀನು ನನ್ನ ಪ್ರಾಣೇಶ್ವರಿಯು, ನಿನ್ನನ್ನು ಹೇಗೆ ಕೊಲ್ಲಲಿ? ನಿನ್ನನ್ನು ಕೊಂದರೆ ಈಶ್ವರನು ಹೇಗೆ ಸಂತುಷ್ಟನಾದನು? ಆದ್ದರಿಂದ ನನ್ನ ಪುಣ್ಯವೆಲ್ಲ ಹೋಗಿ ಪಾಪವು ಬರುವುದು. ಪ್ರಾಣಪ್ರಿಯಳೇ, ನೀನು ನನ್ನ ಪ್ರಾಣೇಶ್ವರಿಯು, ನಿನ್ನನ್ನು ಕೊಂದರೆ ನಿನ್ನ ತಾಯಿ ತಂದೆಗಳು ದುಃಖದಿಂದ ನನಗೆ ಸ್ತ್ರೀ ಘಾತಕಿ ಎಂದು ಅನ್ನಲಿಕ್ಕಿಲ್ಲವೇ? ಇನ್ನು ನೀನು ಈ ಶರೀರದಿಂದಲೇ ಒಳ್ಳೆ ಭಕ್ತಿಯಿಂದ ಕೂಡಿ ನಾನಾ ತರದ ವ್ರತಗಳನ್ನು ಮಾಡಬೇಕಾಗಿದೆ. ಆದ ಕಾರಣ ನಾನು ನಿನ್ನನ್ನು ಹೇಗೆ ದಹನ ಮಾಡಲಿ? ನಿನ್ನನ್ನು ಕೊಂದರೆ ನನಗೆ ಪಾಪ ಬರುತ್ತದೆ ಎಂದನು. ಈ ಪ್ರಕಾರ ಪತಿಯ ಮಾತು ಕೇಳಿ ಆ ಶಬರಿಯು ವಿನಯದಿಂದ, ಸ್ವಾಮಿ ಪತಿರಾಯರೇ, ನೀವು ಇಷ್ಟು ಸುಳ್ಳು ಮಾತಾಡಲಿಕ್ಕೆ ನಿಮಗೆ ಇಷ್ಟೇಕೆ ಅಜ್ಞಾನವು ಬಂತು? ಈ ಶರೀರವೆಂದರೆ ಸ್ವಪ್ನದಂತೆ ಇರುವುದು. ನೀರ ಮೇಲಿನ ಗುಳ್ಳೆಯು ಹೇಗೆ ಕಡೆಯ ತನಕ ಸ್ಥಿರವಾಗಿರುವುದಿಲ್ಲವೋ ಹಾಗೆ ಈ ಶರೀರವು ಶಾಶ್ವತವಾದದ್ದಲ್ಲ, ಕ್ಷಣಭಂಗುರವಾದದ್ದು. ಈ ದೇಹಕ್ಕೆ ಮರಣವೇ ಸತ್ಯವಾದದ್ದಿರುತ್ತದೆ. ನನ್ನ ತಾಯಿ ತಂದೆಗಳು ನನ್ನನ್ನು ನಿಮಗೆ ದಾನ ಮಾಡಿರುವರು. ಆದ್ದರಿಂದಲೇ ನಾನು ನಿಮ್ಮ ಪೂರ್ಣ ಅರ್ಧಾಂಗಿಯು. ಅಂದ ಮೇಲೆ ನನಗೂ ನಿಮಗೂ ಭಿನ್ನ ಭಾವವು ಎಲ್ಲಿಂದ ಬಂತು? ನಾನು ಅಂದರೆ ನಿಮ್ಮ ಶರೀರವೇ ಸರಿ. ಮನಸ್ಸಿನಲ್ಲಿ ವಿಚಾರ ಮಾಡಿ ನೋಡಿದರೆ ತಮ್ಮ ಅರ್ಧ ಶರೀರವೇ ನಾನಾಗಿದ್ದೇನೆ. ನನ್ನನ್ನು ದಹನ ಮಾಡಿದರೆ ನಿಮಗೇನು ದೋಷ ಬರುವುದು? ಭೂಮಿಯ ಮೇಲೆ ಜನಿಸಿದ ಪದಾರ್ಥಗಳೆಲ್ಲವೂ ನಾಶವಾಗತಕ್ಕವೇ ಸರಿ. ಈಗ ನೀವು ನನ್ನನ್ನು ಸುಟ್ಟು ನನ್ನ ದೇಹವನ್ನು ಸಫಲಗೊಳಿಸಿರಿ, ಅಂದರೆ ಅದು ಈಶ್ವರನನ್ನು ಹೊಂದುವುದು. ನೀವು ಏನು ಅನುಮಾನ ಪಡದೆ ತೀವ್ರವಾಗಿ ನನ್ನನ್ನು ದಹನ ಮಾಡಿರಿ. ಈ ಮಾತು ನಾನು ಸಂತೋಷದಿಂದ ಹೇಳುವೆನು ಎಂದು ಆಕೆಯು ತನ್ನ ಪತಿಗೆ ನಾನಾ ರೀತಿಯಾಗಿ ಹೇಳಿ ತಾನು ಮನೆಯೊಳಗೆ ಹೋಗಿ ಪತಿಯನ್ನು ಕುರಿತು, ಇನ್ನು ತೀವ್ರವಾಗಿ ಬೆಂಕಿಯನ್ನು ಹಚ್ಚಿರಿ ಎಂದಳು. ಆಗ ಆ ಶಬರನು ಸಂತೋಷದಿಂದ ಮನೆಯ ಬಾಗಿಲನ್ನು ಹಾಕಿ ಬಂದು ಮಾಡಿ ಅತಿಶಯವಾಗಿ ಉರಿಯನ್ನು ಹಚ್ಚಿದನು. ಆ ಉರಿಯು ಆಕಾಶದ ತನಕ ಹೋಯಿತು. ಆಗ ಶಬರಿಯ ದೇಹವು ದಹನವಾಯಿತು. ಆ ಶಬರನು ಚಿತಾಭಸ್ಮವನ್ನು ತೆಗೆದುಕೊಂಡು ಶಿವಪೂಜೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿದನು. ಈಶ್ವರನ ಪೂಜೆ ಮಾಡುವಾಗ ಅವನಿಗೆ ಬಹು ಆನಂದವಾಗಿ ತನ್ನ ಹೆಂಡತಿಯನ್ನು ಸುಟ್ಟನೆಂಬ ಸ್ಮರಣೆಯೂ ಇಲ್ಲದಂತಾಯಿತು. ಈ ಪ್ರಕಾರ ಭಕ್ತಿಭಾವದಿಂದ ಈಶ್ವರನ ಪೂಜೆ ಮಾಡಿ ಪ್ರಸಾದವನ್ನು ಕೈಯಲ್ಲಿ ಹಿಡಿದುಕೊಂಡು ಹೆಂಡತಿಯನ್ನು ಕರೆದನು. ಅವನು ನಿತ್ಯವೂ ಪೂಜೆ ಮಾಡಿ ಪ್ರಸಾದವನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಹೆಂಡತಿಯನ್ನು ಕರೆದು ಆ ಪ್ರಸಾದವನ್ನು ಕೊಡುತ್ತಿದ್ದನು. ಅದರಂತೆ ಅವನು ಆ ದಿವಸವೂ ತನ್ನ ಹೆಂಡತಿಯನ್ನು ಕರೆದನು. ಆಗ ಕೃಪಾಸಾಗರ ತ್ರಿಪುರಾರಿಯಾದ ಶ್ರೀ ಶಂಕರನು ಅವನ ಭಕ್ತಿಗೆ ಪ್ರಸನ್ನನಾದನು. ಆ ಕೂಡಲೇ ನಿತ್ಯದಂತೆ ಅದೇ ಶಬರಿಯು ಬಂದು ನಗುತ್ತಾ ಅವನೆದುರಿಗೆ ಬಂದು ನಿಂತು ಪ್ರಸಾದವನ್ನು ತೆಗೆದುಕೊಂಡು ಮನೆಯೊಳಗೆ ಹೋದಳು. ಆಗ ಆ ಶಬರನಿಗೆ ಮೊದಲಿನಂತೆ ಈಗಲೂ ಆ ಮನೆಯು ಕಂಡಿತು. ಆಗ ಅವನು ಆಶ್ಚರ್ಯಪಟ್ಟು ಮನಸ್ಸಿನಲ್ಲಿ, ಆಹಾ, ಇದೇನು, ನನ್ನ ಹೆಂಡತಿಯ ಸಹಿತವಾಗಿ ಈಗ ಈ ಮನೆಯನ್ನು ದಹನ ಮಾಡಿದ್ದೆನು. ಆದರೆ ಈಗಲೂ ಮನೆಯು ಮೊದಲಿನಂತೆ ಹಾಗೆಯೇ ತೋರುತ್ತಿದೆಯಲ್ಲ ಎಂದು ಹೆಂಡತಿಯನ್ನು ಕರೆದು, ಎಲೈ ಸತಿಯೇ, ನಾನು ಆಗಲೇ ಈ ಮನೆ ಸಹಿತ ನಿನ್ನನ್ನು ದಹನ ಮಾಡಲಿಲ್ಲವೇ? ಈಗ ನೀನು ಪುನಃ ಹೇಗೆ ಬದುಕಿ ಬಂದಿರುವೆ ಎಂದು ಕೇಳಿದನು. ಆಗ ಆಕೆಯು, ಪತಿರಾಯರೇ, ನೀವು ಮನೆಗೆ ಬೆಂಕಿ ಹಚ್ಚಿದಾಗ ನನಗೆ ನಿದ್ದೆ ಬಂದದ್ದರಿಂದ ಮಲಗಿಬಿಟ್ಟೆನು. ಇಷ್ಟು ಮಾತ್ರ ನೆನಪು ಇದೆ. ಆಮೇಲೆ ನನಗೆ ಅತಿಶಯ ಶೀತವಾಗಿ ನಿದ್ದೆ ಮಾಡುತ್ತಿದ್ದೆನು. ಈಗ ತಮ್ಮ ಸತ್ಯವಾದ ಧ್ವನಿಯನ್ನು ಕೇಳಿದ ಕೂಡಲೇ ಎಚ್ಚರಾಗಿ ಎದ್ದು ಬಂದೆನು. ಇದು ದೇವತಾ ಕಾರ್ಯವೇ ಸರಿ. ಶೂಲಪಾಣಿಯು ನಮಗೆ ಪ್ರಸನ್ನನಾದನು.
ಇದರಲ್ಲಿ ಏನೂ ಸಂಶಯವಿಲ್ಲ ಎಂದೆನ್ನುವಷ್ಟರಲ್ಲಿಯೇ ಭಕ್ತವತ್ಸಲನಾದ ಶ್ರೀ ಶಂಕರನು ನಿಜರೂಪವನ್ನು ಧರಿಸಿ ಆ ಲಿಂಗದೊಳಗಿಂದ ಎದ್ದು ಆ ದಂಪತಿಗಳೆದುರಿಗೆ ನಿಂತುಕೊಂಡನು. ಕೂಡಲೇ ಅವರು ದೀರ್ಘದಂಡ ನಮಸ್ಕಾರ ಹಾಕುತ್ತಾ ಓಡುತ್ತಾ ಹೋಗಿ ಆ ಶಂಕರನ ಚರಣಗಳನ್ನು ಹಿಡಿದರು. ಆಗ ಶೂಲಪಾಣಿಯು, ಎಲೈ ದಂಪತಿಗಳಿರ, ನೀವು ಬೇಕಾದ ವರವನ್ನು ಬೇಡಿರಿ ಎಂದನು. ಆಮೇಲೆ, ಎಲೈ ಶಬರನೆ, ನಿನ್ನ ಭಕ್ತಿಗೆ ಮೆಚ್ಚಿದನು. ಈ ಸಂಸಾರದಲ್ಲಿ ನಿನಗೆ ಸುಖವುಂಟಾಗಲಿ. ನಿನಗೆ ಧುರಂಧರವಾಗಿ ರಾಜ್ಯವನ್ನು ಕೊಟ್ಟಿರುವೆನು, ರಾಜ್ಯವಾಳು. ಆಮೇಲೆ ಸದ್ಗತಿಯಾಗಿ ಕಲ್ಪ ಕೋಟಿ ವರ್ಷಗಳವರೆಗೆ ಸ್ವರ್ಗವಾಸವಾಗುವುದು ಎಂದು ವರವನ್ನು ಕೊಟ್ಟು ಅದೃಶ್ಯನಾದನು. ಗುರುಚರಣದಲ್ಲಿ ಈ ತರಹದ ವಿಶ್ವಾಸವು ಯಾರಿಗೆ ಇರುತ್ತದೋ ಅದರಂತೆ ಅವರಿಗೆ ಫಲವಾಗುತ್ತದೆಂದು ಸೂತರು ಆ ಋಷಿಗಳಿಗೆ ಹೇಳಿದರು. ಆದ್ದರಿಂದ ಎಲೈ ಶಿಷ್ಯರೇ, ನರಹರಿ ಬ್ರಾಹ್ಮಣನು ವಿಶ್ವಾಸದಿಂದ ಹರ್ಷಪಟ್ಟು ಆ ಒಣಗಿದ ಕಟ್ಟಿಗೆಯನ್ನು ಸೇವಿಸುತ್ತಾನೆ ಎಂದು ಹೇಳಿದರು. ಎಲೈ ನಾಮಧಾರಕನೇ, ಹೇಗೆ ಭಾವವೋ ಹಾಗೆ ಸಿದ್ಧಿಯಾಗುವುದು. ಇದು ತ್ರಿಕರಣ ಪೂರ್ವಕವಾಗಿ ಸತ್ಯವಾಗಿರುತ್ತದೆ. ಆಮೇಲೆ ಕೃಪಾಸಾಗರರಾದ ಶ್ರೀಗುರುಗಳು ತಮ್ಮ ದಂಡ ಕಮಂಡಲು ಸಹಿತ ಸಹಜವಾಗಿ ಸಂಗಮಕ್ಕೆ ಹೊರಟರು. ಅಲ್ಲಿ ಹೋಗಿ ಅಶ್ವತ್ಥದ ಬುಡದಲ್ಲಿ ಕುಳಿತು ಅನುಷ್ಠಾನ ಮಾಡುತ್ತಿದ್ದರು. ಆಗ ಆ ನರಹರಿ ಬ್ರಾಹ್ಮಣನು ಇವರನ್ನು ನೋಡಲಿಕ್ಕೆ ಬರುತ್ತಿದ್ದನು. ಅವನನ್ನು ಕಂಡ ಕೂಡಲೇ ಶ್ರೀಗುರುಗಳ ಮನಸ್ಸು ಪ್ರಸನ್ನವಾಯಿತು. ಆಗ ಅವರು ಸದಾ ನೀರಿನಿಂದ ತುಂಬಿದ ಕಮಂಡಲವನ್ನು ಕೈಯಲ್ಲಿ ತೆಗೆದುಕೊಂಡು ಬಂದು ಆ ಒಣ ಕಟ್ಟಿಗೆಗೆ ತಾವೇ ನೀರು ಹಾಕಿದರು. ಆ ಕೂಡಲೇ ಆ ಕಟ್ಟಿಗೆಯು ಚಿಗುರುತ್ತಾ ಸ್ವಲ್ಪ ಹೊತ್ತಿನಲ್ಲೇ ಔದುಂಬರ ಗಿಡವಾಗಿ ಎಲ್ಲ ಜನರಿಗೂ ಅದು ಕಾಣಿಸಿತು. ಚಿಂತಾಮಣಿಯ ಸ್ಪರ್ಶದಿಂದ ಲೋಹವು ಸುವರ್ಣವಾಗುವಂತೆ ಶ್ರೀ ಗುರುಗಳ ವಾಣಿ ಎಂಬ ಅಮೃತ ರಸದಿಂದ ಆ ಒಣ ಕಟ್ಟಿಗೆಯು ಚಿಗುರಿ ಗಿಡವಾಯಿತು. ಅದು ಹೇಗೆಲ್ಲ ಚಿಗುರುತ್ತಾ ಹೋಯಿತು, ಹಾಗೆಲ್ಲ ಅವನ ಕುಷ್ಠವು ಕಡಿಮೆಯಾಗುತ್ತಾ ಆ ಗಿಡವು ಪೂರ್ಣವಾದ ಕೂಡಲೇ ಅವನ ಕುಷ್ಠವೆಲ್ಲ ಪೂರ್ಣವಾಗಿ ಹೋಗಿ ಅವನು ಸುದೇಹಿಯಾಗಿ ಸುವರ್ಣ ಕಾಂತಿಯಿಂದ ಹೊಳೆಯ ಹತ್ತಿದನು. ಆಗ ಆ ನರಹರಿ ಬ್ರಾಹ್ಮಣನು ಅತ್ಯಂತ ಸಂತೋಷವನ್ನು ಹೊಂದಿ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಹುರೀತಿಯಿಂದ ಸ್ತೋತ್ರ ಮಾಡ ಹತ್ತಿದನು. ಹೀಗೆಂದರೆ, ಇಂದು ಕೋಟಿ ತೇಜ ಕರುಣ ಸಿಂಧು ಭಕ್ತ ವತ್ಸಲಂ ನಂದನಾತ್ರಿ ಸೂನು ದತ್ತ ಇಂದಿರಾಕ್ಷ ಶ್ರೀ ಗುರುಂ ಗಂಧಮಾಲ್ಯ ಅಕ್ಷತಾದಿ ವೃಂದ ದೇವ ವಂದಿತಂ ವಂದಯಾಮಿ ನಾರಸಿಂಹ ಸರಸ್ವತೀಹ ಪಾಹಿಮಾಂ ಮೋಹಪಾಶ ಅಥವಾ ಮಾಯಾಪಾಶ ಅಂಧಕಾರ ಛಾಯಾಧೂರ ಭಾಸ್ಕರಂ ಆಯತಾಕ್ಷ ಪಾಹಿ ಶ್ರೀಯಂ ವಲ್ಲಭೇಶ ನಾಯಕಂ ಸೇವ್ಯ ಭಕ್ತ ವೃಂದ ವರದ ಭೂಯೋ ನಮಾಮ್ಯಹಂ ವಂದಯಾಮಿ ನಾರಸಿಂಹ ಸರಸ್ವತೀಹ ಪಾಹಿಮಾಂ ಚಿತ್ತಜಾತಿ ವರ್ಗ ಷಟ್ಕ ಮತ್ತ ವಾರಣಾಂಕುಶಂ ತತ್ವಸಾರ ಶೋಭಿತಾತ್ಮ ದತ್ತ ಶ್ರಿಯಾ ವಲ್ಲಭಂ ಉತ್ತಮಾವತಾರಭೂತ ಕರ್ತೃ ಭಕ್ತ ವತ್ಸಲಂ ವಂದಯಾಮಿ ನಾರಸಿಂಹ ಸರಸ್ವತೀಶ ಪಾಹಿಮಾಂ ವ್ಯೋಮ ಆಪ ವಾಯು ತೇಜ ಭೂಮಿ ಕರ್ತೃಮೀಶ್ವರಂ ಕಾಮ ಕ್ರೋಧ ಮೋಹರಹಿತ ಸೋಮ ಸೂರ್ಯ ಲೋಚನಂ ಕಾಮಿತಾರ್ಥದಾತ್ರ ಭಕ್ತ ಕಾಮಧೇನು ಶ್ರೀ ಗುರು ವಂದಯಾಮಿ ನಾರಸಿಂಹ ಸರಸ್ವತೀಹ ಪಾಹಿಮಾಂ ಪುಂಡರೀಕ ಆಯತಾಕ್ಷ ಕುಂಡಲೇಂದು ತೇಜಸಂ ಚಂಡ ದುರಿತ ಖಂಡನಾರ್ಥ ದಂಡಧಾರಿ ಶ್ರೀ ಗುರುಂ ಮಂಡಲೀಕ ಮೌಲಿ ಮಾರ್ತಂಡ ಭಾಸಿ ತಾನನಂ ವಂದಯಾಮಿ ನಾರಸಿಂಹ ಸರಸ್ವತೀಶ ಪಾಹಿಮಾಂ ವೇದಶಾಸ್ತ್ರ ಸ್ತೋತ್ರಪಾದ ಆದಿಮೂರ್ತಿ ಶ್ರೀ ಗುರುಂ ನಾದಬಿಂದು ಕಲಾತೀತ ಕಲ್ಪಪಾದ ಸೇವ್ಯಯಂ ಸೇವ್ಯ ಭಕ್ತ ವೃಂದ ವರದ ಭೂಯೋ ನಮಾಮ್ಯಹಂ ವಂದಯಾಮಿ ನಾರಸಿಂಹ ಸರಸ್ವತೀಹ ಪಾಹಿಮಾಂ ಅಷ್ಟಯೋಗ ತತ್ವನಿಷ್ಠ ತುಷ್ಟ ಜ್ಞಾನ ವಾರಿಧಿಂ ಕೃಷ್ಣವೇಣಿ ತೀರವಾಸ ಪಂಚನದ್ಯ ಸಂಗಮಂ ಅಷ್ಟದೈನ್ಯ ದೂರ ಭಕ್ತ ತುಷ್ಟ ಕಾಮ್ಯದಾಯಕಂ ವಂದಯಾಮಿ ನಾರಸಿಂಹ ಸರಸ್ವತೀಹ ಪಾಹಿಮಾಂ ನಾರಸಿಂಹ ಸರಸ್ವತೀಶ ನಾಮ ಅಷ್ಟಮೌಕ್ತಿಕಂ ಹಾರಕೃತ ಶಾರದೇನ ಗಂಗಾಧರ ಆತ್ಮಜಂ ಧಾರಣೀಕ ದೇವ ದೀಕ್ಷ ಗುರುಮೂರ್ತಿ ಶೋತೋಷಿತಂ ಪರಮಾತ್ಮಾನಂದ ಶ್ರಿಯ ಪುತ್ರ ಪೌತ್ರದಾಯಕಂ ನಾರಸಿಂಹ ಸರಸ್ವತೀಶ ಅಷ್ಟಕಂಚ ಯಃ ಪಟೆ ಘೋರ ಸಂಸಾರ ಸಿಂಧು ತಾರುಣಾಖ್ಯ ಸಾಧನಂ ಸಾರ ಜ್ಞಾನ ದೀರ್ಘ ಆಯುರಾರೋಗ್ಯಾದಿ ಸಂಪದಂ ಚಾರು ವರ್ಗ ಕಾಮ್ಯ ಲಾಭ ವಾರ ಯಂ ಜಪೇತ್ ಅಥವಾ ನಿತ್ಯಮೇವ ಯಃ ಪಟೇತ್. ಈ ರೀತಿಯಾಗಿ ಸ್ತೋತ್ರ ಮಾಡಿ ಮತ್ತೆ ಪರೋಪರಿಯಾಗಿ ವಿನಂತಿ ಮಾಡಿಕೊಂಡು, ಸ್ವಾಮಿ ದೇವ ಶ್ರೀಹರಿಯೇ,
ನನ್ನ ಮೇಲೆ ಕೃಪೆ ಮಾಡಿದಿರಿ ಎಂದು ಅವರ ಚರಣಕ್ಕೆ ಮತ್ತೆ ನಮಸ್ಕರಿಸಿದನು. ಆಗ ಶ್ರೀ ಗುರುಗಳು, ಎಲೈ ಜ್ಞಾನರಾಶಿಯೇ, ಏಳು ಎಂದು ತಮ್ಮ ಅಭಯ ಹಸ್ತದಿಂದ ಅವನನ್ನು ಎಬ್ಬಿಸಿದರು. ಅದನ್ನು ಕಂಡು ಅಲ್ಲಿ ಬಂದ ಎಲ್ಲ ಜನರು ವಿಸ್ಮಯಪಟ್ಟು ಒಳ್ಳೆಯ ಭಕ್ತಿ ಭಾವದಿಂದ ಶ್ರೀ ಗುರುಗಳಿಗೆ ನಮಸ್ಕರಿಸುತ್ತಾ ನಾನಾ ರೀತಿಯಿಂದ ಸ್ತೋತ್ರ ಮಾಡುತ್ತಿದ್ದರು. ಆಮೇಲೆ ಶ್ರೀ ಗುರುಗಳು ತಮ್ಮ ಸಕಲ ಶಿಷ್ಯರು ಹಾಗೂ ಅಲ್ಲಿ ಬಂದ ಬ್ರಾಹ್ಮಣರೊಡನೆ ಸಂಗಮದಿಂದ ಹೊರಟು ಗಾಣಗಾಪುರದಲ್ಲಿರುವ ಮಠಕ್ಕೆ ನಡೆದರು. ಆ ಊರ ಹೊರಗೆ ಬರುವಷ್ಟರಲ್ಲಿ ಆ ಊರ ಜನರು ಆನಂದದಿಂದ ಬಂದು ಶ್ರೀ ಗುರುಗಳಿಗೆ ಆರತಿಯನ್ನು ಮಾಡಿದರು. ಆಮೇಲೆ ಕೇಳಿರಿ, ಶ್ರೀ ಗುರುಗಳು ಸಕಲ ಶಿಷ್ಯರೊಡನೆ ಮಠದಲ್ಲಿ ಬಂದು ಕುಳಿತರು. ಆ ದಿವಸ ಅಸಂಖ್ಯಾತ ಸಮಾರಾಧನೆಯಾಯಿತು. ಆಮೇಲೆ ಶ್ರೀ ಗುರುಗಳು ಸಂತೋಷದಿಂದ ಆ ನರಹರಿ ಬ್ರಾಹ್ಮಣನನ್ನು ಕರೆದು, ಎಲೈ ಬ್ರಾಹ್ಮಣ, ನೀನು ಇನ್ನು ಗಂಡು ಹೆಣ್ಣು ಮಕ್ಕಳನ್ನು, ಸಂಪತ್ತನ್ನು, ಗೋಧನವನ್ನು ಹೊಂದಿ ಸುಖವಾಗಿರು. ನಿನ್ನ ಸಂತತಿಯು ಬೆಳೆಯುವುದು. ಈಗ ನಾನು ನಿನಗೆ ನಿಶ್ಚಯವಾಗಿ ಯೋಗೀಶ್ವರನೆಂಬ ಹೆಸರಿಟ್ಟಿದ್ದೇನೆ. ಇನ್ನು ಮುಂದೆ ನೀನು ಇದೇ ಹೆಸರಿನಿಂದ ಪ್ರಸಿದ್ಧನಾಗು ಮತ್ತು ನಮ್ಮ ಎಲ್ಲ ಶಿಷ್ಯರಲ್ಲಿ ನೀನು ಹೆಚ್ಚಿನವನು. ನೀನು ನಮ್ಮ ಭಕ್ತನು. ನಿನ್ನ ವಂಶ ಪರಂಪರೆಯವರೆಲ್ಲ ವೇದಶಾಸ್ತ್ರ ಸಂಪನ್ನ ಪುರುಷರಾಗುವರು. ನೀನು ಇನ್ನು ಏನು ಚಿಂತೆ ಮಾಡಬೇಡ ಎಂದು ವರವನ್ನು ಕೊಟ್ಟು, ಎಲೈ ನರಹರಿಯೇ, ಇನ್ನು ಮೇಲೆ ನೀನು ನಿನ್ನ ಊರಿಗೆ ಹೋಗಿ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದು ಈ ಗ್ರಾಮದಲ್ಲಿ ಸಂತೋಷದಿಂದ ನಮ್ಮ ಹತ್ತಿರವೇ ಇರು ಎಂದು ಶ್ರೀ ಗುರುಗಳು ಹೇಳಿ ಅವನಿಗೆ ಓಂ ವಿದ್ಯಾ ಸರಸ್ವತಿ ಎಂಬ ಮಂತ್ರವನ್ನು ಉಪದೇಶ ಮಾಡಿದರು. ಮತ್ತೆ, ಎಲೈ ಬ್ರಾಹ್ಮಣನೇ, ನಿನಗೆ 3 ಗಂಡು ಮಕ್ಕಳಾಗುವರು. ಅವರಲ್ಲಿ ಒಬ್ಬನು ಯೋಗಿ ಎಂಬ ಹೆಸರಿನಿಂದ ಬಹುರೀತಿಯಾಗಿ ನಮ್ಮ ಸೇವೆ ಮಾಡುವನು. ನಿನ್ನ ವಂಶದವರೆಲ್ಲರೂ ನಮ್ಮ ದಾಸರಾಗುವರು ಎಂದು ಶ್ರೀ ಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು. ಎಲೈ ನಾಮಧಾರಕನೇ, ಶ್ರೀ ಗುರುಗಳು ಹೇಳಿದಂತೆ ಮುಂದೆ ಆ ಬ್ರಾಹ್ಮಣನಿಗೆ ಸಕಲ ಸುಖವು ಉಂಟಾದವು. ಕೇಳು ಎಂದು ಸಿದ್ಧರು ಹೇಳಿದರು. ಎಂದು ಸರಸ್ವತಿ ಗಂಗಾಧರನು ಈ ಭವಸಾಗರವನ್ನು ದಾಟಲಿಕ್ಕೆ ಏಕಚಿತ್ತದಿಂದ ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಕೇಳಿರಿ ಎಂದನು. ಹೀಗೆ ಈ ಗುರುಚರಿತ್ರಾಮೃತದಲ್ಲಿ ಕುಷ್ಠ ಭಕ್ತನು ಉದ್ಧಾರವಾದನು. ಶ್ರೀ ಗುರುಮಹಿಮೆಯು ಅತ್ಯದ್ಭುತವಾಗಿ ಪ್ರಕಟವಾಯಿತೆಂದು ಹೇಳಿದೆ. ಇತಿ ಶ್ರೀ ಗುರುಚರಿತ್ರ ಪರಮ ಕಥಾ ಕಲ್ಪತರೋ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ಬ್ರಾಹ್ಮಣಸ್ಯ ಉಪದೇಶ ರಾಷ್ಟ್ರ ಸಜೀವ ಔದುಂಬರ ವೃಕ್ಷ ದಿವ್ಯ ದೇಹಕೃತ ಆಶ್ರಮದತ್ತ ವರಪ್ರಸನ್ನಂ ನಾಮ ಚತ್ವರಿಂಶೋಧ್ಯಾಯ. ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.